ವೆಲ್ಕಮ್ ಟು ಭೂಮಿ ವ್ಲಾಗ್ಸ್. ಇವತ್ತು ಭೂಮಿಸ್ ಕಿಚನಲ್ಲಿ ಸಮ್ಮರ್ ಸ್ಪೆಷಲ್ ಮಕ್ಕಳ ಫೇವ್ರೆಟ್ ಫ್ರೂಟ್ಸ್ ಜೆಲ್ಲಿ ಕೇಕ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಮಕ್ಳು ಯಾರಾದರೂ ಫ್ರೂಟ್ಸ್ ತಿಂತಾ ಇಲ್ಲ ಅಂದರೆ ಈ ಜೆಲ್ಲಿ ಕೇಕಿಂದ ಆದರೂ ತಿಂತಾರೆ. ಸೊ ಹಾಗಾಗಿ ಇದೊಂದು ಡಿಫ್ರೆಂಟ್ ಹಾಗೆ ಸಮ್ಮರ್ ಮುಗಿಯೋಷ್ಟರೊಳಗಡೆ ಈ ಒಂದು ರೆಸಿಪಿ ನೀವು ಟ್ರೈ ಮಾಡಲೇಬೇಕು. ಫ್ರೂಟ್ಸ್ ಯಾವುದು ರಿಸ್ಟ್ರಿಕ್ಷನ್ ಇಲ್ಲ, ನಿಮ್ಗೆ ಯಾವ್ದು ಬೇಕಾದರೂ ತೊಗೊಳ್ಬೋದು. ಸೀಸನಲ್ ಫ್ರೂಟ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ನಾನಿಲ್ಲಿ ಯಾವುದೆಲ್ಲ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಅಂತ ನೀವು ಆಲ್ರೆಡಿ ವಿಡಿಯೋಲಿ ನೋಡ್ತಾ ಇದ್ದೀರಾ. ಬನ್ನಿ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ಇನ್ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ಈ ಜೆಲ್ಲಿ ಕೇಕಿಗೆ ನೀವು ಫ್ರೂಟ್ಸ್ನ ಕ್ರಿಯೇಟಿವ್ ಆಗಿ ಕೂಡ ಕಟ್ ಮಾಡ್ಕೊಬೋದು. ನಾನು ಸ್ಟ್ರಾಬೆರೀಸ್ ಹಾಗೆ ಗ್ರೇಪ್ಸ್ನ ಒಂದು ಸ್ವಲ್ಪ ಸ್ಲೈಸ್ಡ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅರೇಂಜ್ ಮಾಡುವಾಗ ನೀವು ನೋಡ್ಬೋದು. ಈಗ ಲಿಕ್ವಿಡ್ ಯಾವ ರೀತಿ ರೆಡಿ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. 4 ಚಿಕ್ಕ ಗ್ಲಾಸ್ ಅಷ್ಟು ನೀರನ್ನ ತೊಗೊಂಡಿದ್ದೀನಿ. ಪ್ಯಾನ್ ಲೋ ಫ್ಲೇಮಲ್ಲಿ ಬಿಸಿ ಆದಮೇಲೆ ಎಲ್ಲ ನೀರನ್ನು ಈ ರೀತಿ ಹಾಕೊಂಡು ಅಗರ್ ಅಗರ್ ಅಂತ ಪೌಡರ್ ಬರುತ್ತೆ, ಇದೇ ರೀತಿ ಇರಬೇಕು. ಬರೀ ಅಗರ್ ಅಗರ್ ಅಂತ ಮೆನ್ಷನ್ ಆಗಿದ್ರೆ ಮಾತ್ರ ತಗೊಳ್ಳಿ, ಬಿಕಾಸ್ ಇದರಲ್ಲಿ ಬೇಕರಿ ಎಸೆನ್ಷಿಯಲ್ ಕೂಡ ಬರುತ್ತೆ. ಸೊ ಹಾಗಾಗಿ ಇದು ಸ್ಮಾಲ್ ಪ್ಯಾಕೆಟ್ ಇರೋದ್ರಿಂದ ನಾನು ಫುಲ್ಲು ಹಾಕ್ಕೊಂಡು ಡಿಸಾಲ್ವ್ ಆದಮೇಲೆ 1 ಕಪ್ ಅಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಇದೆಲ್ಲನೂ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಬೇಗ ಬಿಸಿ ಆಗಬಾರ್ದು. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂಥರ ಟೈಪ್ ಆದರೆ ಸೆಕೆಂಡ್ ಟೈಪ್ ಬಂದು ಚೈನಾ ಗ್ರಾಸಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಚೈನಾ ಗ್ರಾಸ್ನ ನಾವು 15 ಮಿನಿಟ್ಸ್ ಮುಂಚೆನೇ ನೀರಲ್ಲಿ ನೆನೆಸಿಟ್ಕೊಂಡು ಸ್ವಲ್ಪ ಪ್ಯಾನಲ್ಲಿ ನೀರನ್ನ ಹಾಕ್ಕೊಂಡು ಬಿಸಿ ಇಟ್ಕೋಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಇದನ್ನು ಕೂಡ ಚೈನಾ ಗ್ರಾಸ್ ಎಲ್ಲ ಸ್ವಲ್ಪ ಸೋಕ್ ಆದಮೇಲೆ ಈಗ ನಾನು ಬಾಣಲಿಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ನೀಟಾಗಿ ಡಿಸಾಲ್ವ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡಿಕೊಂಡು ಒಂಥರ ಪಾಕ ರೀತಿ ಸ್ವಲ್ಪ ಸ್ಟಿಕ್ಕಿ ಅನಿಸುತ್ತೆ ನೋಡಿ, ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಆಗಿದೆ ಅಂತ. ಈ ರೀತಿ ಆದಮೇಲೆ ರೆಡಿ ಆಗಿದೆ ಅಂತ ಸ್ಟವ್ನ ಆಫ್ ಮಾಡ್ಕೋಬೋದು. ಇಲ್ಲಿ ಅಗರ್ ಅಗರ್ ಕೂಡ ರೆಡಿ ಆಗಿದೆ, ನೀವು ಯಾವ್ದು ಬೇಕಾದರೂ ಹಾಕ್ಕೊಬೋದು. ನಾನೀಗ ಫ್ರೂಟ್ಸ್ನೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ಕೇಕ್ ಶೇಪ್ ಬರೋ ಥರ ಬೌಲ್ನ ತೊಗೊಳ್ಳಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬೌಲ್ನ ತೊಗೊಂಡಿದ್ದೀನಿ. ನಾನು ಚೈನಾ ಗ್ರಾಸ್ದು ಲಿಕ್ವಿಡ್ ತೋರಿಸ್ತಾ ಇರೋದು. ಸೊ ಬೌಲಿಗೆ ಒಂದು ಚೂರು ಚೈನಾ ಗ್ರಾಸ್ದು ಲಿಕ್ವಿಡ್ನ ಹಾಕ್ಕೊಂಡು ನಿಮ್ಗೆ ಯಾವ ಥರ ಫ್ರೂಟ್ಸ್ ಬೇಕೋ ಅದನ್ನು ನೀಟಾಗಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಅರೇಂಜ್ ಮಾಡ್ಕೋಬೋದು. ನಾನಿಲ್ಲಿ ಕಿವಿ ಫ್ರೂಟ್ನೂ ಆ್ಯಡ್ ಮಾಡಿದ್ದೀನಿ. ಮಿಡಲಲ್ಲಿ ನಾನು ಸ್ಟ್ರಾಬೆರೀಸ್ನ ಹೇಗಿದೆಯೋ ಅದನ್ನು ಹಾಗೆ ಅರೇಂಜ್ ಮಾಡಿಕೊಂಡು ಒಂದು ಲೇಯರ್ ಫುಲ್ಲು ಲಿಕ್ವಿಡ್ನ ಹಾಕ್ಕೊಂಡು ಮತ್ತೆ ಲೇಯರ್ ಫ್ರೂಟ್ಸ್ನ ಅರೇಂಜ್ ಮಾಡ್ಕೊತ ಲಿಕ್ವಿಡ್ನ ಹಾಕ್ಕೋಬೇಕು. ಸ್ವಲ್ಪ ಫ್ರೂಟ್ಸ್ನ ಹಾಕ್ಕೊಂಡು ಅದಾದಮೇಲೆ ಲಿಕ್ವಿಡ್ನ ಹಾಕ್ಕೊಂಡು ಈ ರೀತಿ ನಿಧಾನಕ್ಕೆ ನೀವು ಮಾಡ್ಕೊಳ್ಳಿ, ಇಲ್ಲಾಂದರೆ ಮೆಸ್ಸಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಲಿಕ್ವಿಡ್ ಎಲ್ಲನೂ ಕೂಡ ಚೈನಾ ಗ್ರಾಸ್ ಲಿಕ್ವಿಡ್ನೇ ಹಾಕ್ಕೊಂಡಿರೋದು. ನೀವು ಇದ್ರ ಬದಲಾಗಿ ಅಗರ್ ಅಗರ್ ಪೌಡರ್ನ ಯೂಸ್ ಮಾಡಿ ಲಿಕ್ವಿಡ್ ಮಾಡ್ಕೊಂಡಿದ್ದೀರಾ ಅಂದರೂ ಸೇಮ್ ಪ್ರೊಸೀಜರ್. ಲಾಸ್ಟಲ್ಲಿ ನಾನು ಸ್ಟ್ರಾಬೆರಿನ ಇಟ್ಟು ಫಿನಿಶ್ ಮಾಡಿದ್ದೀನಿ. ಈಗ ಇದನ್ನು ಫ್ರಿಜ್ಜಲ್ಲಿ 1 ಅವರ್ ಇಟ್ಟ ಮೇಲೆ ಔಟ್ಕಮ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. 1.5 ಅವರ್ ಆದಮೇಲೆ ಈ ರೀತಿ ಆಗಿದೆ ಕಂಪ್ಲೀಟಾಗಿ. ಈಗ ನಾವು ನೈಫಲ್ಲಿ ಎಡ್ಜಸ್ ಎಲ್ಲ ಕೂಡ ನಿಧಾನಕ್ಕೆ ಈ ರೀತಿ ಮಾಡ್ಕೋಬೇಕು, ಆವಾಗ ಸ್ವಲ್ಪ ಲೂಸ್ ಆಗುತ್ತೆ. ಆಮೇಲೆ ಒಂದು ಪ್ಲೇಟಲ್ಲಿ ನಾವು ಉಲ್ಟಾ ಮಾಡಿಕೊಂಡ್ರೆ ಈ ರೀತಿ ಔಟ್ಕಮ್ ಬಂದಿದೆ. ಸೊ 1 ಟೈಮ್ ನೀವು ಟ್ರೈ ಮಾಡ್ಬೋದು. ಟೇಸ್ಟಿಯಾಗಿತ್ತು, ಬಟ್ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಫ್ರೂಟ್ಸ್ಗೆ ತಕ್ಕನಾಗೆ. ಸೊ ಸ್ವೀಟ್ ಇದ್ದರೆ ಟೇಸ್ಟಿಯಾಗಿ ಇರುತ್ತೆ. ಈ ರೀತಿ ಕಂಪ್ಲೀಟಾಗಿ ರೆಡಿ ಆಗಿದೆ, ನೋಡ್ಬೋದು ನೀವಿಲ್ಲಿ. ಸೊ ಸ್ಲೈಸ್ಡಾಗಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ಇಷ್ಟೇ ಈ ಒಂದು ಸಿಂಪಲ್ ರೆಸಿಪಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದೇ ಥರ ಹೆಚ್ಚೆಚ್ಚು ವೀಡಿಯೋಸ್ಗೋಸ್ಕರ ಭೂಮಿ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.